ಡಿಕೆಶಿ ಹಾಗೂ ಸಿಎಂ ಬಣ ರಾಜಕೀಯ ಅಂತ ಏನಿಲ್ಲ. ಈಗಾಗಲೇ ಸಿಎಂ ಹಾಗೂ ಡಿಸಿಎಂ ಸ್ಪಷ್ಟೀಕರಣ ನೀಡಿದ್ದಾರೆ. ಸಿಎಂ ಬದಲಾವಣೆ ಈಗ ಅಪ್ರಸ್ತುತ ಎಂದು ಸಚಿವ ಸಂತೋಷ್ ಲಾಡ್ ಹೇಳಿದ್ದಾರೆ. ತಮ್ಮ ಪಕ್ಷದ ವಿಚಾರಕ್ಕೆ ತಮ್ಮ ಪಕ್ಷದಲ್ಲಿ ಬಿಜೆಪಿ ಬಣ ಡಿಕೆಶಿ ಬಣ ಸಿಎಂ ಬಣ ಅಂತಂದು ಮಾತುಗಳು ಕೇಳಬೇಕು. ಪಾಟೀಲ್ ಹೇಳ್ತಾರೆ ಈ ಸಿಎಂ 5 ವರ್ಷ ಪೂರೈಕೆ ಮಾಡ್ತಾರೋ ಇಲ್ಲೋ ಗೊತ್ತಿಲ್ಲ, ನಮಗೆ ಜವಾಬ್ದಾರಿ ಕೊಡ್ಬೋದು. ಈಗ ಯಾರು ವೈಯಕ್ತಿಕವಾಗಿ ಆ ರೀತಿ ಹೇಳಿಕೆ ಕೊಟ್ಟಿರ್ತಾರೆ ನೀವು ಅವ್ರನ್ನ ಕೇಳಿ. ನನ್ನ ವೈಯಕ್ತಿಕ ದೃಷ್ಟಿಯಿಂದ ಇದಕ್ಕೆ ಏನೇ ಇದ್ರು ಕೂಡ ಮೊನ್ನೆ ಡಿಸಿಎಂ ಕೂಡ ಸ್ಪಷ್ಟೀಕರಣ ಕೊಟ್ಟಿದ್ದಾರೆ ಬಹಿರಂಗವಾಗಿ, ಮುಗೀತಲ್ಲ. ಇಬ್ರು ಮುಖಂಡರುಗಳು ಸ್ಪಷ್ಟೀಕರಣ ಕೊಟ್ಟ ಮೇಲೆ ಅದ್ರ ಮೇಲೆ ನಾವು ಮಾತಾಡಿದಾಗ ಏನು ಅರ್ಥ ಇಲ್ಲಲ್ಲ. ಈ 2.5 ವರ್ಷದ ಏನಾದ್ರು ಒಪ್ಪಂದ ಆಗಿತ್ತು ಅಂತ ಆ ತರ ಏನಿಲ್ಲ ಅಂತ ಸ್ಪಷ್ಟೀಕರಣ ಕೊಟ್ಟಾಗಿದೆಯಲ್ಲ. ಆಲ್ರೆಡಿ ಎರಡೂ ನಾಯಕರು ಮಾತನಾಡಿದಾರಲ್ಲ. ಯಾಕೆ ಸಿಎಂ ಬದಲಾವಣೆ ಮಾಡ್ತಾರೆ ಅಲ್ಲ, ಈಗ ಯಾರು ಹೇಳಿದ್ರೆ ನನಗೆ ಗೊತ್ತಿಲ್ಲ. ವೈಯಕ್ತಿಕವಾಗಿ ಹೇಳಿದ್ರೆ ಅವ್ರನ್ನ ಕೇಳ್ರಿ. ಈಗ ತಾವೇಳಿ ಸರ್ 5 ವರ್ಷ ಸಿಎಂ ಅಲ್ರಿ, ಇದನ್ನೆಲ್ಲ ಡಿಸೈಡ್ ಮಾಡಿದ ಹೈಕಮಾಂಡ್. 5 ವರ್ಷ ಅವರೇ ಕಂಟಿನ್ಯೂ ಆಗ್ತಾರಂತ ಎಲ್ಲ ಕಡೆ ಇದೆ ಸಾರ್ವಜನಿಕ. ನೀವು ಅದನ್ನ ಪದೇ ಪದೇ ಕೇಳಿದ್ರೆ ಅದ್ರಾಗೇನು ಉದ್ದೇಶ ಇದೆ? ಈಗ SL ಅದನ್ನ ನಾವು ಉತ್ತರ ಕೊಡಬೇಕು. ನೀವು SL ಕೇಳಿದ್ರು ಕೂಡ ಅದನ್ನೇ ಉತ್ತರ ನಾವು ಹೇಳ್ತೀವಿ. ಸರಿ, ನಕಲಿ ಕಾರ್ಮಿಕ ಕಾರ್ಡ್ಗಳನ್ನು ರದ್ದು ಮಾಡಲಿಕ್ಕೆ ಹೋಗಿ ಅಸಲಿ ಕಾರ್ಮಿಕ ಕಾರ್ಡ್ಗಳನ್ನು ರದ್ದು ಮಾಡಿದ್ದಾರೆ ರಾಜ್ಯಾದ್ಯಂತ. ನೋಡ್ರಿ, ಆ ತರ ಯಾವುದೇ ಆಗಿದ್ರೆ ನಮ್ಮ ಪ್ರಕಾರ ಆಗಿರ್ಲಿಕ್ಕಿಲ್ಲ. ಆಗಿದ್ರೆ ರಿವಿಸಿಟ್ ಮಾಡಿ ಮಾಡಿಸ್ಕೊಡ್ತೀವಿ. ನಮ್ಮ ಉದ್ದೇಶ ಇರ್ತಕ್ಕಂಥದ್ದು ಜೆನ್ಯೂನ್ ಅವ್ರಿಗೆ ಕಾರ್ಡ್ ಸಿಗಬೇಕಂತ ಹೇಳಿ. ಯಾರು ಕಟ್ಟಡ ಕಾರ್ಮಿಕರು ಪಾಪ ಅವ್ರು ಬೆವರು ಸುರಿಸಿ ಅವರು ಕಷ್ಟ ಬಿದ್ದು ನಮಗೆ ಸೆಸ್ ಕಲೆಕ್ಟ್ ಮಾಡಿಕೊಡ್ತಾರೆ. ಬೇರೆ ರೀತಿ ಜನ ಉಪಯೋಗಿಸ್ಕೋಬಾರ್ದು ಅನ್ನೋದಕ್ಕೆ ಇದು ಮಾಡಿರ್ತಕ್ಕಂಥದ್ದು. ಈಗ 43 ಸೆಗ್ಮೆಂಟ್ಗಳಲ್ಲಿ 43 ಗಾಡಿಗಳು ಮಾಡಿದ್ದೀವಿ. ಇನ್ನೊಂದು ತಿಂಗಳವರೆಗೆ ಈ ಗಾಡಿಗಳು ಅಲ್ಲಿ ಪ್ರಾರಂಭ ಆಗ್ತವೆ. ನಮ್ಮ ಹತ್ರ ಏನು ಆ ಸೆಕ್ಟರ್ ವೈಸ್ ಆ ರೀಸನ್ ವೈಸ್ ನಮ್ಮಲ್ಲಿ ಲೀಸ್ಟ್ ಇದೆ. ಆ ಲೀಸ್ಟ್ ನಾವೇ ಪರ್ಸನಲ್ ಆಗಿ ವಿಸಿಟ್ ಮಾಡ್ತೀವಿ. ಅವನ ಮನೆಗೆ ಏನಿದೆ, ಗಾಡಿ ಇದೆಯೋ, ಎಷ್ಟು ಎಕರೆ ಭೂಮಿ ಇದೆ, ಅವನೇನು ಫೈನಾನ್ಷಿಯಲಿ ಹೆಂಗಿದಾನೆ, ಕೇಪಬಲ್ ಇದನ್ನೋ, ಎಲ್ಲೋ ಕೆಲಸ ಮಾಡ್ತಾನೆ, ಕಳೆದ 1 ವರ್ಷದಲ್ಲಿ ಎಲ್ಲಿ ಕೆಲಸ ಮಾಡಿದ್ರೆ ಎಲ್ಲ ಸಂಪೂರ್ಣ ಮಾಹಿತಿ ನಾವೇ ತಗೊಳ್ತೀವಿ. ಇದು ಸಂಪೂರ್ಣವಾಗಿ ಕ್ಲಾರಿಫಿಕೇಶನ್ ಆಗಲಿಕ್ಕೆ ಇನ್ನೊಂದು 3-4 ತಿಂಗಳು ಬೇಕು. ಬಟ್ ಖಂಡಿತವಾಗ್ಲೂ ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ಯಾರು ಕಟ್ಟಡ ಕಾರ್ಮಿಕ ಬೆವರು ಸುರಿಸಿ ನಮ್ಮ ಸರ್ಕಾರಕ್ಕೆ ಸೆಸ್ ಕಲೆಕ್ಟ್ ಮಾಡಿಕೊಡ್ತಾರೆ ಅವನಿಗೆ ಬಹುಶಃ 100% ಅವನಿಗೆ ಬೆನಿಫಿಟ್ ಸಿಗ್ತಕ್ಕಂಥ ಕೆಲಸ ನಾವು ನಮ್ಮ ಸರ್ಕಾರ ಮಾಡ್ತೀವಿ ಅಂತ ತಮ್ಮ ಮುಖಾಂತರ ಹೇಳಿಕೆ ಬಯಸ್ತೇನೆ. ಸರ್, ತಮ್ಮ ಒಂದು ಅವಧಿಯಲ್ಲಿ ಕಾರ್ಮಿಕರಿಗೆ ಎಷ್ಟು ಸುರಕ್ಷತೆ? ಈ ಮೊನ್ನೆ ಗಡಿ ಭಾಗದಲ್ಲಿ ಒಬ್ಬ ಕಾರ್ಮಿಕನಿಗೆ ಸರಪಳಿ ಕಟ್ಟಿ ದುಡಿಸಿಕೊಳ್ಳುವಂಥದ್ದು ಜೀತ ಪದ್ಧತಿ ಅಂತ ಈ ರೀತಿಯ ಹೋಟೆಲ್ ಒಳಗೆ ಸರಪಳಿ ಕಟ್ಟಿ ದುಡಿಸ ಬಲವಂತವಾಗಿ ಕಾರ್ಮಿಕರಿಗೆ ಎಷ್ಟು ಸುರಕ್ಷತೆ? ಅಲ್ರಿ, ಸುರಕ್ಷತೆ ಅಂತಕ್ಕಂಥದ್ದು ನಿಮಗೂ ಇದೆ. ನೀವು ಕಾರ್ಮಿಕರು, ನಾವು ಕಾರ್ಮಿಕರೇ. ಯಾವನೊಬ್ಬನು ಇನ್ಹ್ಯೂಮನ್ ಆಕ್ಟ್ ಅದು ಮಾಡಿರ್ತಕ್ಕಂಥದ್ದು. ಅದು ಇನ್ಹ್ಯೂಮನ್ ಆಕ್ಟ್ ಅದು. ಸೊ ಅದಕ್ಕೆ ಇಲಾಖೆ ಅಂತಲ್ಲ, ಸಮಾಜನೇ ಅವ್ರನ್ನ ಬಹಿಷ್ಕರಿಸಬೇಕು. ಸೊ ಅಂತವು ಎಲ್ಲ ನಡೀತಾವೆ. ಇದು ಸೋಷಿಯಲ್ ಈವಿಲ್ಸ್ ಇರಲ್ಲ. ಮಾನಸಿಕವಾಗಿ ಯಾರು ತಲೆ ಸರಿ ಇರಲ್ಲ ಅಂತವರೇ ಮಾಡ್ತಾರೆ. ಈಗ ಮಿನಿಮಮ್ ವೇಜಸ್ ಕೊಟ್ಟಿಲ್ಲ, ಗ್ರಾಚ್ಯುಟಿ ಕೊಟ್ಟಿಲ್ಲ, ಕೆಲಸದಿಂದ ತೆಗೆದ್ರು, ನೋಟಿಸ್ ಕೊಡ್ಲಾರಂಗ್ ತೆಗೆದು ಅವೆಲ್ಲ ಕಾನೂನು ಪ್ರಕಾರ ಕ್ರಮ ತಗೋಬಹುದು. ಇದು ಇನ್ಹ್ಯೂಮನ್ ಆಕ್ಟ್. ಇದು ಕ್ರಿಮಿನಲ್ ಕೇಸ್ ಆಗುತ್ತೆ. ಕ್ರಿಮಿನಲ್ ಕೇಸ್ ಮುಖದ್ದಮ ಆಗುತ್ತೆ ಅವ್ರ ಮೇಲೆ. ಅಲ್ಲ, ಉತ್ತರ ಕರ್ನಾಟಕದ ಬಗ್ಗೆ ಚರ್ಚೆ ಅವ್ರು ತಗೊಳಕ್ಕೆ ಅವಕಾಶ ಮಾಡಿಕೊಟ್ರೆ ಕೊಟ್ಟೆ ಕೊಡ್ತೀವಿ. ಸರ್ಕಾರ ಅದ್ರ ಬಗ್ಗೆನೇ ಇವತ್ತು ತೀರ್ಮಾನ ಕೂಡ ಮಾಡುತ್ತೆ. ಮೊನ್ನೆ ನಾವು ಹೈದರಾಬಾದ್ ಕರ್ನಾಟಕದಲ್ಲಿ ಹೋಗಿದ್ವಿ, ಅದ್ರ ಬಗ್ಗೆ ಚರ್ಚೆ ಮಾಡಿವಿ. ಈ ಬಾರಿ ಇಲ್ಲಿ ಬಂದಾಗ ಉತ್ತರ ಕರ್ನಾಟಕ ಬಗ್ಗೆನೂ ಚರ್ಚೆ ಮಾಡ್ತೀವಿ. ಅದು ಮುಖ್ಯಮಂತ್ರಿ ಅವರಿಗೆ, ಸರ್ಕಾರಕ್ಕೆ, ವಿಶೇಷವಾಗಿ ಮುಖ್ಯಮಂತ್ರಿ ಅವರಿಗೆ ನಮ್ಮ ಹೈಕಮಾಂಡ್ ಬಿಟ್ಟಿರ್ತಕ್ಕಂಥದ್ದು. ಪರ್ಫಾರ್ಮೆನ್ಸ್ ಶೀಟ್ ತಯಾರು ಮಾಡ್ತಾ ಇದ್ದಾರೆ ವರದಿ ಅಂತ. ಯಾವ ಸಚಿವರು ಎಷ್ಟು ಪರ್ಫಾರ್ಮೆನ್ಸ್ ಮಾಡಿದ್ದಾರೆ? ಒಳ್ಳೇದಲ್ಲ, ಆ ತರ ಮಾಡಿದ್ರೆ ಒಳ್ಳೇದು. ಗೊತ್ತಿಲ್ಲ, ನನಗೆ ಗೊತ್ತಿಲ್ಲ. ಹಿರಿಯರು ತ್ಯಾಗ ಮಾಡಬೇಕು, ಅವ್ರಿಗೆ ಕೇಳಬೇಕು. ಮುಖ್ಯ ಅವ್ರು ಡಿಸಿಎಂ ಸಾಹೇಬ್ ಹೇಳಿದ್ರೆ ನೀವು ಅವ್ರನ್ನ ಕೇಳಿ. ಏನು ಹೊಸ ಸುದ್ದಿ? ನೀವೇನು ಕೇಳೋದೇ ಅಲ್ಲಲ್ಲ. ಹೊಸ ಸುದ್ದಿ ಕೇಳಿದ್ರೆ ಹೊಸ ಸುದ್ದಿ ಕೊಡ್ತೀವಿ. ಏನು ಕೇಳಿದ್ರೆ ಹೇಳ್ರಿ. ಕೇಂದ್ರದ ಕೇಳ್ರಿ, ಕೇಂದ್ರದ ಹೇಳ್ತೀವಿ. ಅಲ್ರಿ, ಬಯಬೇಕಲ್ಲ. ನಾವು ಯಾವಾಗಲೂ ವಿಚಾರ ಇಡ್ತೀವಿ. ನಾವು ಬಯಕ್ ಹೋಗಲ್ಲ, ವಿಚಾರನ ಇಡ್ತೀವಿ ಅಷ್ಟೇ. ನೀವು ಕೇಳಿದ್ರೆ ನಾವು ಹೇಳ್ತೀವಿ. ಈಗ ಅವ್ರು ಕೇಳಿದ್ರು, ಯಾರು ಯತ್ನಾಳ್ ಸಾಹೇಬ್ರಾಗ ಮಾತಾಡಿದ ತಕ್ಷಣ ನೀವು ಉಪ ಪ್ರಶ್ನೆ ಕೇಳಬೇಕು. ನಿಮ್ ಮೋದಿ ಸಾಹೇಬ್ರು ಯಾಕೆ ಅಲ್ಲಿ ಕೇಕ್ ತಿನ್ನಕ್ ಹೋದ್ರೆ ನೀವು ಕೇಳಬೇಕಲ್ಲ ಅವರಿಗೆ. ನೀವು ಕೇಳಿದ್ದನ್ನು ತೋರಿಸ್ರಿ, ನಾವು ಒಪ್ಪಿಗೆ ಹೇಳ್ತೀವಿ ಅದನ್ನ. ಸರ್, ಅವ್ರು ಏನಂತಾರ, ನೀವು ಬಾಂಬ್ ಬಿಟ್ಟವ್ರಿಗೆ ಬ್ರದರ್ಸ್ ಅಂತಾರಂತ ಕಾಂಗ್ರೆಸ್ನವರು. ಕುಕ್ಕರ್ ಬಾಂಬ್ ಬಿಟ್ಟವ್ರು, ಮಂಗಳೂರಲ್ಲಿ ಕುಕ್ಕರ್ ಬಾಂಬ್ ಬಿಟ್ಟವ್ರಿಗೆ ಬ್ರದರ್ಸ್ ಅಂತ ಹೇಳ್ತಾರ. ಅಲ್ರಿ, ಅವರು ಡಿಸಿಎಂ ಸಾಹೇಬ್ರು ಹೇಳಿರ್ತಕ್ಕಂಥದ್ದು ಮುಸ್ಲಿಂ ಸಮಾಜದ ಬಂಧುಗಳು ನಾವು ಬ್ರದರ್ಸ್ ಅಂತ ಹೇಳಿದ್ರೆ, ಬಾಂಬ್ ಬಿಟ್ಟವ್ರಿಗೆ ಹೇಳಿಲ್ಲ. ನೀವು ಇದನ್ನ ಬಿಡಿಸಿ ಹೇಳ್ಬೇಕಲ್ವಾ? ಇದು ನೀವೇ ಬಿಡಿಸಿ ಹೇಳೋದಲ್ಲ, ನಿಮ್ಗೆ ಗೊತ್ತಾಯ್ತಲ್ಲ ಯಾರ ಪರವಾಗಿ ಹೇಳಿದ್ದಾರೆ. ನೋಡ್ರಿ, ಯಾರು ಹೆಂಗ್ ಹೇಳ್ತಾರೆ ಅವ್ರಿಗೆ ಬರೀ ಇದನ್ನೇ ಬಿಟ್ರೆ ಮತ್ತೆ ನಿಮ್ಮ ಸಂವಿಧಾನದಾಗ ಏನಿದೆ? ಮತ್ತೀಗ ಅವ್ರ ಕಡೆ ಮಿನಿಸ್ಟರ್ ಇರಲಿಲ್ವಾ? ಬಿಜೆಪಿ ಸರ್ಕಾರದಲ್ಲಿ ಮುಸ್ಲಿಂ ಸಚಿವರಿರಲಿಲ್ವಾ? ಬಿಜೆಪಿ ಸರ್ಕಾರದಲ್ಲಿ ಮುಸ್ಲಿಂ ಸಚಿವರಿರಲಿಲ್ಲೇನ್ರಿ? ಒಂದ್ ನಿಮಿಷ ತಡ್ರಿ, ಇರ್ಲಿಲ್ವಾ? ಮತ್ತೆ ಅದೇನಂತದು? ಅದೇನಂತೆ? ಅದ್ರ ಬಗ್ಗೆ ಏನ್ ಚರ್ಚೆ ಮಾಡೋದು ಬೇಡ. ಇವ್ರು ನೋಡ್ರಿ, ಮುಸ್ಲಿಂ ವಿರುದ್ಧ ಮಾತನಾಡಿ
ಹಿಂದೂ ಓಟ್ ತೊಗೊಳೋದ್ ಬಿಟ್ಟು ಆಯ್ತು ಉಲ್ಟಾ ಹೋಗೋಣ. ಇವ್ರು 10 ವರ್ಷ 11 ವರ್ಷ ಅವಧಿ ಆಯ್ತು. ಯಾವ ಹಿಂದೂಗಳು ಬಹಳ ಅನುಕೂಲ ಆಗೈತೆ? ನೀವು ಹಿಂದೂ ಅಲ್ವಾ? ನಾನು ಹಿಂದೂ ತಾನೆ. ಏನು ಸರ್ಕಾರ, ಕೇಂದ್ರ ಸರ್ಕಾರ ನಿಮಗೇನು ಸಪರೇಟ್ ಗ್ರಾಂಟ್ ಬಂದತ್ತಾ? ಸ್ಪೆಷಲ್ ಹಿಂದೂ ಪ್ಯಾಕೇಜ್ ಏನ ನಿಮ್ಗೆ ಮಾಡಿದಾರಾ ಏನ್ರಿ? ಹಿಂದೂ ಪ್ಯಾಕೇಜ್ ಅನ್ನು ಸಪರೇಟ್ ಮಾಡಿದಾರಾ?